ಗೈಸ್, ನಾನು ನಿಮ್ಮ ನಿಖಿಲ್ ರಾಮ್ಪುರೆ ಮಾತಾಡೋದು. ನಾನು ಬಂದಿದ್ದೀನಿ ಈಗ ಡೆಲ್ಲಿಯಿಂದ ನಾವು ಹೋಗ್ತಾ ಇದ್ದೀವಿ ಪ್ರಯಾಗ್ರಾಜ್ಗೆ. ಈಗ ನಾವು ISBTಗೆ ಟ್ರೈನ್ ಹಿಡಿಬೇಕು, ಮೆಟ್ರೋ. ಸೊ ನಾವೀಗ ಮೆಟ್ರೋ ಸ್ಟೇಷನ್ ಕಡೆ ಬಂದಿದ್ದೀವಿ, ಟರ್ಮಿನಲ್ T3 ಅಂತ. ಸೊ ಇಲ್ಲಿಂದ ಈಗ ನಾವು ಹೋಗ್ತಾ ಇದ್ದೀವಿ ನ್ಯೂ ಡೆಲ್ಲಿ ಸ್ಟೇಷನಿಗೆ. ಅಲ್ಲಿ ನಾವು ಚೇಂಜ್ ಮಾಡಿ ಬೇರೆ ಮೆಟ್ರೋದು ತೊಗೋಬೇಕು, ಅದು ಯೆಲ್ಲೋ ಲೈನು, ಅದು ISBT ಹೋಗುತ್ತೆ. ಅಲ್ಲಿಂದ ನಮಗೆ ಸಿಗುತ್ತೆ ಪ್ರಯಾಗ್ರಾಜಿಗೆ ಹೋಗೋ ಬಸ್ಸು. ನಮ್ಮದು 6:30 ಬಸ್ ಇದೆ. ಸೊ ನಾನು ಎಂಟು ಕವರ್ ಮಾಡ್ತಾ ಇದ್ದೀನಿ ಡೆಲ್ಲಿ ಏರ್ಪೋರ್ಟಿಗೆ ಬಂದಮೇಲೆ ಹೇಗೆ ಹೋಗ್ಬೇಕಂತ. ಇದು ನನ್ನ ಫಸ್ಟ್ ವ್ಲಾಗು. ಸೊ ಪ್ಲೀಸ್ ಕೈಂಡ್ಲಿ ಸಪೋರ್ಟ್, ಲೆಟ್ ಅಸ್ ಸಿ. ಇಲ್ಲಿಂದ ಈಗ ನಾವು ಕಾರ್ಡ್ ತೊಗೊಂಡಿದ್ದೀವಿ, ಕಾರ್ಡ್ ಮಾಡಿಸಿದ್ದೀವಿ. ಈಗ ರೂಪೇ ಕಾರ್ಡ್ ಆಗಿದೆ. ಈ ಕಾರ್ಡ್ನಿಂದ ನಾವೀಗ ISBT ಹೋಗ್ತಾ ಇದ್ದೀವಿ. ಫಸ್ಟ್ ಈಗ ನಾವು ನ್ಯೂ ಡೆಲ್ಲಿ ಹೋಗ್ತಾ ಇದ್ದೀವಿ. ಈಗ ನಮ್ದು ಆಕ್ಸೆಸ್ ಆಗಿಬಿಟ್ಟಿದೆ. ಈಗ ಪ್ಲಾಟ್ಫಾರ್ಮ್ 3 ಹೋಗ್ತಾ ಇದ್ದೀವಿ. ಪ್ಲಾಟ್ಫಾರ್ಮ್ 3 ಹೋಗ್ಬೇಕಂದ್ರೆ ಇಲ್ಲಿಂದ ಇನ್ನೂ ಕೆಳಗಡೆ ಹೋಗ್ಬೇಕು. ಏನು ಬರೋದಿದೆ, ನಾವು ಈಗ ಕೆಳಗಡೆ ಇಳಿಬೇಕಷ್ಟೇ. ಮೆಟ್ರೋ ನೀಟ್ ಇದೆ ಅಲ್ಲ, ತುಂಬ ನೀಟಿದೆ. ನ್ಯೂ ಡೆಲ್ಲಿ ಸ್ಟೇಷನ್ ಅಂತ ಹೇಳ್ತಾ ಇದ್ರಲ್ಲ, ನ್ಯೂ ಡೆಲ್ಲಿ ಸ್ಟೇಷನ್ಗೆ ನಾವೀಗ ಹೋಗಬೇಕು, ಅಲ್ಲಿ ಇಳ್ಕೋಬೇಕು. ಆಮೇಲೆ ಅಲ್ಲಿಂದ ಎಲ್ಲೋ ಪ್ಲಾಟ್ಫಾರ್ಮಿಗೆ ಮತ್ತೆ ಏರ್ಬೇಕು, ಎಲ್ಲೋ ಲೈನಿಗೆ ಹೋಗ್ಬೇಕು. ಬಾ ಜಲ್ದಿ. ಮತ್ತೆ ಅದು ಟ್ರೈನ್ ಕ್ಯಾಪ್ಚರ್ ಮಾಡಿದ್ರೆ ನಾವು ಈಗ ಟ್ರೈನ್ ತೋರಿಸ್ಬೋದು ಎಲ್ಲರಿಗೆ, ವೀಕ್ಷಕರಿಗೆ. ಚೆನ್ನಾಗಿ ಮಾಡಿದಾರಲ್ಲ, ಯಾರು ಬೀಳಾರ್ದಂಗೆ ಮಾಡಿದ್ದಾರೆ, ನೀಟಿದೆ. ಈಗ ಮೆಟ್ರೋ ಬರೋ ಟೈಮ್ ಆಗಿದೆ. ಸೊ ಲೆಟ್ಸ್ ವೇಟ್ ಫಾರ್ 3 minutes. ಈ ಕಡೆ ಬರ್ತೀಯಾ? ಇಲ್ಲಿಂದ ಚೆನ್ನಾಗಿ ಬರ್ತೀನಿ. ಇಲ್ಲ, ಆ ಕಡೆಯಿಂದ ಬರ್ತಾರೆ. ಈಗಲ್ಲ, ಆ ಕಡೆಯಿಂದ ಬರುತ್ತೆ. ಟೈಮ್ ಆಗುತ್ತೇನೋ. ಟ್ರೈನ್ ಬಂದುಬಿಟ್ಟಿದೆ ನೋಡಿ, ಈಗ ಮೆಟ್ರೋ ಟ್ರೈನು. ಸೊ ಈ ಟ್ರೈನಿಗೆ ನಾವೀಗ ಎಂಟರ್ ಆಗೋದು. ಈಗ ನಾವು ನ್ಯೂ ಡೆಲ್ಲಿ railway station is going to leave from platform number. This station is airport. Doors will open on the right. Please mind the gap between the platform and the train. Please alight here for D3 and D2 terminals of Indira Gandhi International. ಹಾಯ್ ಕಾರ್ತಿಕ್, ಎಲ್ಲಿಗೆ ಹೋಗ್ತಾ ಇದೆ ಈಗ? ಈಗ ನಮ್ಮದು ಕರೆಂಟ್ ಲೊಕೇಶನ್ ಎಲ್ಲಿದೆ ಅಂದರೆ ಇಲ್ಲಿ ತೋರಿಸ್ತದೆ, ಏರ್ಪೋರ್ಟ್ ಅಂತ ತೋರಿಸ್ತದೆ ನೋಡಿ. ಈ ಸ್ಟಾಪಿಗೆ ಬಂದು ನಿಂತಿದೆ. ಈಗ ಬ್ಲೂ ಲೈನ್ ಎಲ್ಲಿದೆ ಅದೇ ಡೆಲ್ಲಿ ಮೆಟ್ರೋ. Please do not lean against the doors while standing. ಏನಾದರೂ ಮಾತಾಡ್ಬೇಕು ಅನಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಪ್ರಯಾಗ್ರಾಜಿಗೆ ಹೋಗೋದು? ಫುಲ್ ಇಂಟ್ರೆಸ್ಟ್ ಇದೆ. ಏನು ಮನೇಲಿ ಏನು ಹೇಳಿ ಕಳಿಸಿದ್ದಾರೆ, ಏನು ಮಾಡಬೇಕಲ್ಲ ಹೋದ್ಮೇಲೆ ಅಂತ? ಸಣ್ಣ ಪೂಜೆ ಮಾಡಿ ಬಾಗಿನ ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ 5 ಬಾರಿ ಮುಗಿ. ಓಕೆ, ಇಷ್ಟೆಲ್ಲ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಈಗ ನೋಡಿ ಟ್ರೈನ್ ಸ್ಟಾರ್ಟ್ ಆಗಿದೆ ಏರ್ಪೋರ್ಟ್ಲಿಂದ. ಇದು ಹೇಗೆ ಇದು ಬ್ಲೂ ಲೈನ್ ಮೂವ್ ಆಗುತ್ತೆ ಹಾಗೆ ಇದು ಮೆಟ್ರೋ ಮೂವ್ ಆಗುತ್ತೆ. ಇದು ಲಾಸ್ಟ್ ಸ್ಟಾಪು ನ್ಯೂದಲ್ಲಿ ಸ್ಟಾಪು, ಅಲ್ಲಿಂದ ಇಳಿದ್ಬಿಡ್ಬೇಕಷ್ಟೆ. ಸ್ಟೇಷನ್ ಬಂದಿಲ್ಲ. ಕತ್ತಲೆ
ಬಸ್ಸು, ನಾವು ಈಗ ಹೋಗ್ತಾ ಇದ್ದೀವಿ. ಬಾ ಕಾರ್ತಿಕ್. ಬಸ್ ಬರ್ತಾ ಇದೆ. ಇದೆ ಬಸ್. ಬಸ್ ಏನೋ ಏರಿದ್ವಿ. ನಮ್ಮದು ಟೈಮಿಂಗ್ ಇತ್ತು ಮಾರ್ನಿಂಗ್ 5:30 ಇಳಿಬೇಕಂತ ಪ್ರಯಾಗ್ರಾಜಿಗೆ. ಬಟ್ ಈಗ ಆಗಿದೆ ಈವ್ನಿಂಗ್ 5:30. ಸೊ ಇದರಿಂದ ತಿಳಿದುಕೊಂಬಳಿ ಎಷ್ಟು ಮಂದಿ ಬರ್ತಾ ಇದ್ದಾರೆ, ಎಷ್ಟು ಟ್ರಾಫಿಕ್ ಇದೆ. ಸೊ ಈಗ ಪ್ಲ್ಯಾನ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಇನ್ನೂ ನಾವು ಮುಟ್ಲಿಕ್ಕೆ ಇನ್ನೂ 1 ಅವರ್ ಅಂತ ಇದೆ. ಸೊ ಎಕ್ಸಾಕ್ಟ್ಲಿ ನಮಗೂ ತಿಳಿತಾ ಇಲ್ಲ 1 ಅವರಲ್ಲಿ ಮುಟ್ತೀವೋ ಇಲ್ವೋ ಅಂತ. ಸೊ ಮುಟ್ಟಿದ್ರು ನಾವು ಬೈಪಾಸಿಗೆ ಮುಟ್ತಾ ಇದ್ದೀವಿ. ಸಿಸೋನ್ ಬೈಪಾಸ್ ಅಂತ ಇದೆ. ಅಲ್ಲಿಂದ ನಾವು ಎಲ್ಲಿ ಹೋಗಿ 1 ಅವರಲ್ಲಿ ಜಳಕ ಮಾಡಿ ರಿಟರ್ನ್ ಬಂದು ಮತ್ತು 9:30ಗೆ ನಮ್ಮದು ರಿಟರ್ನ್ ಬಸ್ ಇದೆ, ಅದು ಏರಬೇಕಾಗಿದೆ. ಸೊ ಎಲ್ಲ ಪ್ಲ್ಯಾನ್ ಪ್ರಕಾರ ಆಗುತ್ತಿಲ್ಲ, ನೋಡಬೇಕಾಗಿದೆ. ಯಾಕಂದರೆ ನಾಳೆ ನಮ್ಮ ಬುಕಿಂಗ್ಸ್ ಇದೆ ಬೇರೆ ಕಡೆ ಎಲ್ಲ ಇರಬೇಕಂತ ಡೆಲ್ಲಿಯಲ್ಲಿ. ಸೊ ಈಗ ನೋಡಿ ನಾವು ಇದು ಆ ಬೈಪಾಸಲ್ಲಿ ಇದ್ದೀವಿ, ಪ್ರಯಾಗ್ರಾಜ್ ಬೈಪಾಸಲ್ಲಿ. ಸೊ ಕಾರ್ತಿಕ್ ಅವರಿಗೆ ತೋರಿಸಪ್ಪ. ಸೊ ಈ ಥರ ಟ್ರಾಫಿಕ್ಕು ಇದೆ, ಫುಲ್ ಹೆವಿ ಟ್ರಾಫಿಕ್ ಆಗಿಬಿಟ್ಟಿದೆ. ಯಾವಾಗ ಹೋಗಿ ಮುಟ್ತೀವಿ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ಎಲ್ಲರೂ ಇದು ಸರ್ವಿಸ್ ರೋಡ್ಲಿಂದನೂ ಗಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ತಿಳ್ಕೊಂಬಿಡಿ 24 ಅವರ್ಸ್ ಆಗುತ್ತೆ. ಇನ್ನೂ 1 ಅವರ್ ಆದರೆ 6:30 ಅಂದರೆ 24 ಅವರ್ಸ್ ಟ್ರಾವೆಲ್ ಆಗುತ್ತೆ ನಾವು ಬಸ್ಸಲ್ಲಿ ಕೂತು. ಸೊ ಫೆಸಿಲಿಟೀಸ್ ಅಂತ ಇಲ್ಲಿ ಊಟಕ್ಕೆ ತಿನ್ನಲಿಕ್ಕೆ ಅಂದರೆ ಹಂಗೆ ನಿಲ್ಲಿಸ್ತಾ ಇಲ್ಲ. 1 ಟೈಮ್ ನಿಲ್ಲಿಸಿದ್ರೆ ಹಾಫ್ ಆನ್ ಅವರ್ ನಿಲ್ಲಿಸಿದ್ದಾರೆ ಅಷ್ಟೇ. ವಾಶ್ರೂಮ್ ಅಂತ ಏನು ಹಿಂಗೆ ಜಾಗ ಅಂತ ಇಲ್ಲ, ರೋಡ್ ಮೇಲೆ ಎಲ್ಲಾದರೂ ನಿಲ್ಲಿಸಿ ಫ್ರೆಶ್ ಆಗ್ತಾ ಇದ್ದಾರೆ. ಸೊ ತಿಳ್ಕೊಂಬಿಡಿ ಎಲ್ಲರೂ ಈಗ ಬರಬೇಕಂದ್ರೆ ಈ ಟೈಮ್ ಕರೆಕ್ಟ್ ಅಲ್ಲ. ಯಾವಾಗಾದರೂ ಮುಂದೆ ಬಂದು ಹೋಗ್ಬೋದಾಗಿತ್ತಂದರೆ ಬಂದೋಗಿ. ಈಗ ನಮ್ಮ ಜೊತೆ ನಮ್ಮ ಥರ ಈಗ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ರಿಸ್ಕ್ ತೊಗೋಬೇಡಿ. ಫ್ಯಾಮ್ಲಿಗೆ ಸ್ವಲ್ಪ ಕರ್ಕೊಂಬರಲಿಲ್ಲ ಅಂದ್ರೆ ನಡೆಯುತ್ತೆ. ಸೊ ಇಲ್ಲಿ ನೋಡಿ ಹಳ್ಳಿ ನೋಡಿ, ಇಲ್ಲಿಂದ ಪ್ರಯಾಗರಾಜಿನ ಹಳ್ಳಿ. ನಾವು ಇನ್ನೊಂದೇನೆಂದರೆ ಕಾರ್ತಿಕಿಗೂ ಕೇಳೋಣ, ಅವನದೇ ಹೇಗಾಗಿದೆ 24 ಅವರ್ಸ್ ಅಂತ, ಅವ್ನು ಹೇಗೆ ಫೀಲ್ ಮಾಡ್ತಾ ಇದ್ದಾನೆ ಅಂತ ಕೇಳೋಣ ನಮ್ಮ ವೀಕ್ಷಕ. ಹಾಯ್ ಕಾರ್ತಿಕ್, ಹೇಗೆ ಅನಿಸ್ತಾ ಇದೆ ನಿಮಗೆ ಟ್ರಿಪ್ಪು? ಯಾವಾಗ ಕೂತಿದ್ದೀರಾ? ನಿನ್ನೆ ಆಗಿತ್ತು ಇದು ಜರ್ನಿ. ಹೌದಾ? ಯಾವಾಗ ಕೂತಿದ್ರಿ ನಿನ್ನೆ 6:30 ಕೂತಿದ್ವಿ. 6:30 ಕೂತಿದ್ರಾ? ಹೇಗಾಗಿದೆ? ಏನು ಮಾಡಿದಿರಿ 6:30ಇಂದ? ಏನು ಊಟ ಮಾಡಿದ್ದೀರಾ? ಫುಲ್ ಟ್ರಾಫಿಕ್ ಇತ್ತು. ನಿನ್ನೆ ರಾತ್ರಿ 11 ಗಂಟೆಗೆ ಊಟ ಮಾಡಿದ್ದು. ಹಾಂ, ಏನು ತಿಂದಿದ್ದೀರಾ? ನಾವು ಬೇಕ್ರಿಗೆ ಹೋಗಿದ್ವಿ. ಹೌದಾ? ಆ್ಯಕ್ಚುಲಿ ಅಲ್ಲಿ ಫುಡ್ಗೆ ಎಲ್ಲ ಭಾಳ ಇದು ಇತ್ತು. ರೋಟಿ ತಂದೂರಿಗೆಲ್ಲ ಭಾಳ ಲೈನ್ ಇರಲಿಲ್ಲ ಅಷ್ಟು. ಸೊ ಈಗ ಊಟ ಮಾಡಲಿಲ್ವಾ ಜಾಸ್ತಿ? ಸೊ ಈಗ ನೀವು ಎಷ್ಟು ಅವರ್ಸ್ ಆಗುತ್ತೆ ಈಗ ನೀವು ಇನ್ನೊಂದು ಅವರ್ ಆದರೆ? 24 ಅವರ್ಸ್ ಕಂಪ್ಲೀಟ್ ಆಗಿರುತ್ತೆ ಬಸ್ಸಲ್ಲಿ. ಬಟ್ ನೀವು ಎಷ್ಟಕ್ಕೆ ರೀಚ್ ಆಗಬೇಕಾಗಿತ್ತು ಬಸ್ಸಲ್ಲಿ? ನಾವು ಬೆಳಗ್ಗೆ 5:30ಗೆ ರೀಚ್ ಆಗಬೇಕಾಗಿತ್ತು. ಸೊ ಇದು ಈವ್ನಿಂಗ್ 5:30 ಆಗಿದೆ, ಮತ್ತೆ 12 ಅವರ್ಸ್ ಪ್ಲಸ್ ಆ್ಯಡ್ ಆಗಿದೆ. ಸೊ ನೀವೇನಂತೀರಾ? ಫಾದರಿಗೆ ಮತ್ತು ಈಗ ಪೇರೆಂಟ್ಸಿಗೆ ಕರ್ಕೊಂಬರ್ಬೇಕಾ ಇಲ್ವಾ? ಇಲ್ಲಿ ಎಲ್ಡರ್ಲಿ ಮೆಂಬರ್ಸಿಗೆ ಯಾರನ್ನೂ ಕರ್ಕೊಂಬರದೇ ಇರೋದೇ ಬೆಸ್ಟ್. ಹೌದಾ? ಓಕೆ. ನೀವು ಯಾವ ಊರದವರು? ನಾವು ಕೊಪ್ಪಳದಿಂದ ಬಂದು. ಕೊಪ್ಪಳ. ಓಕೆ, ನೋಡಿ ಇಲ್ಲೆಲ್ಲ ಯಾವ ಥರ ಜೀವನ ಅಂತ. ಫುಲ್ಲು ಬರೀನಿ ಇಲ್ಲಿ ಕೂಳೆಲ್ಲ ಇದು ಮಾಡ್ತಾ ಇದ್ದಾರೆ. ಇನ್ನೂ 1 ಅವರ್ ಮೇಲೆ ಆಗುತ್ತೆ ನಮಗೆ ಅಲ್ಲಿ ಹೋಗಿ ಮುಟ್ಲಿಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಮೇನು ತ್ರಿವೇಣಿ ಘಾಟಿಗೆ ಹೋಗಬೇಕಾ ಏನಾದರೂ
ಗಂಗಾ ಗ್ಯಾನ್ ಘಾಟಲ್ಲೇ ಸ್ನಾನ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅದು ತ್ರಿವೇಣಿ ಆಗೋದು ನೀರು ಅಲ್ಲಿಗೆ ಬರುತ್ತೆ. ತ್ರಿವೇಣಿಯಲ್ಲೇ ಫುಲ್ಲು ಈಗ ಹೆವಿ ಇದು ಇದೆ, ಏನಂತಾರೆ, ತುಂಬಿಟ್ಟಿದ್ದಾರೆ ಮಂದಿ. ಒಂದು 2 to 3 crores ಮಂದಿ ಇದ್ದಾರೆ ಅಲ್ಲೀಗ. ಸೊ ಅಲ್ಲಿ ಹೋಗಿ ಸಿಕ್ಕೊಂಬಿದ್ದು ಸ್ವಲ್ಪ ರಿಸ್ಕ್ ಬುಕ್ಕಿಂಗ್ ಆಗಿರೋ ಕಾರಣಕ್ಕಾಗಿ ಒಂದು ಛಲ ಆಗಿಬಿಟ್ಟಿದೆ ಇದು. ಈ ಛಲವನ್ನು ನಾವು ಇವತ್ತು ನಿಖಿಲ್ ಸೌನ ಮಿಷನ್ ಟ್ರೈ ಮಾಡಬೇಕಾಗಿದೆ. ಈಗ ಏನಾದರೂ ಮಾಡಿ ರಿಟರ್ನ್ ಬರಬೇಕು, ಮತ್ತು ಡಿಪ್ಪು ಮಾಡಬೇಕು ತ್ರಿವೇಣಿಗೆ. ನಾವು ಏನು ತಂದಿದ್ದೀವಿ ತ್ರಿವೇಣಿಗೆ, ನಾವು ಬಾಗಿನ ಕೊಟ್ಟು ಬರಬೇಕಂತನೂ ಇದೆ. ಸೊ ಇದೆಲ್ಲ ಮಾಡಿ ಬರೋದು ಇವತ್ತು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ಈಗ. हमारी धन्नो है, ये रुकती नहीं, चलती रहती है. ಇದು ಫುಲ್ ಪೈಲೆ ಹಂಗೆ ತಗೊಂಡು ಆಮೇಲೆ ಹಿಂಗೆ ತಗೊಂಡು यही कहीं जगह कटिंग हो कितना टू लगेगा? 3 ड्राइविंग का मोबाइल ज़्यादा ध्यान देते हो. इनको दूसरा डिप पता होगा, उनको दूसरा डिप पता है. जाएगा ना दादा का ऐसे सीधे सीधे उधर से क्या जाना पड़ेगा रोड से. ये कैरी बैग थोड़ा पकड़ लेना, थोड़ी जल्दी कर ले भाई, थोड़ी जल्दी कर लो. भैया की जय.
और पीछे चले जाइए भैया, और पीछे चले जाइए, थोड़ा पानी और है। हाँ ये, हाँ आप सही है। ठंड लग रही है। ಜೋರ ಕಟ್ಟು ಎಲ್ಲದು ಫುಲ್ ಮುಣಗಿಸು ಫುಲ್ ಅದನ್ನು ಮುಣಗಿಸು ಅದರೊಳಗೆ ಮುಚ್ಚಿ ಮುಣಗಿಸು. ಜೋರ್ ಏ ವಿಡಿಯೋ ಕಾಲ್ ಮಾಡ. ಹಲೋ ಇದು ಇವನಿಗೆ ಮಾಡ. ಕಾರ್ತಿಕ್ ಪಾಸ್ವರ್ಡ್ ಏನದ? ನಿಧರ್ ಹಾ ಮೂರು ಫುಲ್ ಹೊಡಿ. ಇನ್ನೂ ಆಗಿಲ್ಲ, ಶರ್ಟ್ ಒದ್ದೆ ಆಗಿಲ್ಲ. ಫುಲ್ ಹೊಡಿ, ಶರ್ಟ್ ಒದ್ದೆ ಆಗಿಲ್ಲ. ಒಳಗೆ ಫುಲ್ ಕಿವಿ ಮುಚ್ಕೊಂಡೋಗು. ಏನಾಗಲ್ಲ ಹೋಗ. ಇನ್ನೊಂದು ಬಾಸ್. ಆಯ್ತಾಯ್ತು. भैया इसको तो आवाज रहा है। ಮಾಡ್ಬಿಡು. ಬಂದರೆ ಒಳಗಡೆ ಏನೇನಿದೆ ಸೊ ಇದು ಮಿರರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡ್ಕೊಬೋದು ಅಂತ ಎಲ್ಲ ಹೆಂಗಿದೆ, ಏನು ರೆಡಿ ಆಗಿದೆ ಎಲ್ಲ ನೋಡ್ಬೋದು ಇಲ್ಲಿ. ಸೊ ಈಗ ಇಲ್ಲಿ ಕಾರ್ತಿಕ್ ಅವರು ಕಾಣಿಸ್ತಾ ಇದ್ದಾರೆ. ಹಾಯ್ ಕಾರ್ತಿಕ್. ನೋಡಿ ಒಂದು ರೂಮ್ ಟೂರ್ ಕೊಟ್ಬಿಡೋಣ ಅವರಿಗೆ. ಸೊ ಟ್ರೀಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ಬೋದು ಅಂತ ನಾನು. ಸೊ ಇದು ನಮಗೆ ಒಂದು ಮಿರರ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಹಾಂ, ಸೊ ಈಗ ಇದು ನಮ್ಮದು ಎರಡು ಬೆಡ್ ಆರ್ಡರ್ ಇದು ಹೇಳಿದ್ದೆ ನಾನು. 2 ಬೆಡ್ ರೂಮ್ ಹೇಳಿದ್ದೆ, ಅದಕ್ಕೆ 2 ಬೆಡ್ ಆ್ಯಂಡ್ ಒಂದು ಸೆಟ್ಟಿಂಗ್ ಚೇರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನೀವು ದಿಸ್ ಇಸ್ ದ ಬೆಸ್ಟ್ ವ್ಯೂ ರೂಮ್ ಅಂತೆ. ಸೊ ಇಟ್ಸ್ ದ ಬೆಸ್ಟ್ ವ್ಯೂ ರೂಮ್ ಟು ಸಿ ಡೆಲ್ಲಿ. ಸ್ವಿಮ್ಮಿಂಗ್ ಪೂಲ್ ಬೇರೆ ಇದೆ ಹೊರಗಡೆ. ಮತ್ತು ನೀವು ಬೇಕಂದ್ರೆ ವರ್ಕ್ ಮಾಡೋದಿದ್ರೆ ವರ್ಕ್ ಮಾಡ್ಬೋದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ರೂಮ್, ಬೆಸ್ಟ್ ಇನ್ ದ ಕ್ಲಾಸ್. ಆ್ಯಂಡ್ ಮತ್ತು ನಿಮಗೆ ಒಂದು ಬಾತ್ರೂಮ್ ಇಲ್ಲಿ ಬಾತ್ರೂಮ್ ಬರುತ್ತೆ. ಇಲ್ಲಿ ಬಾತ್ರೂಮ್ ನೋಡಿದ್ರೆ ಇಲ್ಲಿ ಇಷ್ಟೆಲ್ಲ ಸ್ಪೆಷಾಲಿಟೀಸ್ ಕೊಟ್ಬಿಟ್ಟಿದ್ದಾರೆ. ಇದ್ರ ಜೊತೆ ಇವೆಲ್ಲ ನೋಡಿದ್ರೆ ಅಪ್ಗ್ರೇಡ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮೋಷನ್ ಏನಂತಾರೆ ಮಾನ್ಸೂನ್ ಬ್ಲಿಸ್ ಅಂತ ಬಾಡಿ ಲೋಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ಯೂಸ್ ಮಾಡ್ಬೋದು. ಮತ್ತು ಶವರು ಎಲ್ಲ ಇದೆ ಇಲ್ಲಿ. ನಮ್ಮ ಕರ್ನಾಟಕದಿಂದ ಯಾರಾದರೂ ಬರ್ತಾ ಇದ್ರೆ ಬಂದ್ ಮಾಡಿಬಿಟ್ಟು ಇಲ್ಲಿ. ಹೌದಾ, ನಮ್ಮ ಕರ್ನಾಟಕದಿಂದ ಯಾರಾದರೂ ಬರ್ತಾ ಇದ್ರೆ ನಾನು ಕೇಳಿ ನಾನು ಹೆಲ್ಪ್ ಮಾಡ್ಬೋದು. ಇದೇ ನಂಬರಿಗೆ ಒಂದು ನಂಬರ್ ಹಾಕಿರ್ತೀನಿ. ಹೆಲ್ಪ್ ಆಗುತ್ತೆ. ಇಲ್ಲ ಪ್ರಯಾಗರಾಜ್ನಿಂದ ಬಂದಿರ್ತೀನಿ ನಾನು ಹೆಲ್ಪ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಪೊಲೀಸ್ ಇಟ್ಟಿದ್ದಾರೆ.
ನೀವೇನಾದರೂ ಸ್ಟೋರ್ ಇದ್ದರೆ ಒಳಗಡೆ ಹಾಕ್ಬೋದು. ಲೈಟೆಲ್ಲ ಆಟೋಮೆಟಿಕ್ ಇಟ್ಟಿದ್ದು ಬರೀ ಓಪನ್ ಮಾಡಿದ್ರೆ ನಿಮಗೆ ಲಾಂಡ್ರಿ ಬೇಕಂದರೆ ಲಾಂಡ್ರಿ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಎಲ್ಲ ಹೆಲ್ಪ್ ಆಗುತ್ತೆ ನಿಮಗೆ. ಲಾಂಡ್ರಿ ಫಾರ್ಮ್ ಇದೆ ಇಲ್ಲಿಂದ. ಈ ಥರ ಇದೆ ಬೆಡ್ಸು. ಇಲ್ಲೊಂದು ರಿಟರ್ನ್ ಲೆಟರ್ ಕೊಟ್ಟಿದ್ದಾರೆ ನಮಗೆ, ಮತ್ತು ರಿವ್ಯೂ ಬರೀಲಿಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಪೆನ್ನು ಪೇಪರು. ಸೊ ನಿಮ್ಗೆ ಜಟ್ಲಾಗಿದ್ದರೆ ನೀವು ಇಲ್ಲಿ ಬಂದು ಮಸಾಜ್ ತೊಗೋಬೋದು. ಥ್ಯಾಂಕ್ ಯು.